ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ಸೊ ನಾವು ಹೋದ ಸಂಚಿಕೆಯಲ್ಲಿ ಮೋಕ್ಷ ಅಂದರೆ ಏನು ಅಂತ ನಾವು ತಿಳ್ಕೊಂಡ್ವಿ. ಸೊ ಈ ಹಾದಿಯಲ್ಲಿ ಯಾರು ಹೋಗ್ತಾ ಇರ್ತಾರೆ, ಕೆಲವರು ಸ್ಪಿರಿಚುಯಾಲಿಟಿ ಆಧ್ಯಾತ್ಮಿಕದ ಹಾದಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಕೆಲವರಿಗೆ ತುಂಬ ಕಷ್ಟಗಳು ಬರುತ್ತೆ, ಕಷ್ಟ ದುಃಖ ಎಲ್ಲ ಬರುತ್ತೆ. ಸೊ ಈ ಕಷ್ಟಗಳು ದುಃಖಗಳು ನಾವು ಸ್ಪಿರಿಚುಯಾಲಿಟಿನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಬರ್ತಾ ಇರೋದಾ? ಯಾಕೆ ಹಾಗಂದ್ರೆ ನಾವು ಸ್ಪಿರಿಚುಯಾಲಿಟಿಗೆ ಹೋದರೆ ನಮಗೆ ಕಷ್ಟ ಬರುತ್ತಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ಇದು ಹಂಗಲ್ಲ. ಇದು ಯಾವುದೇ ಥರದ ದುಷ್ಟ ಶಕ್ತಿ ನಮ್ಮನ್ನು ಬಂದು ಅಟ್ಯಾಕ್ ಮಾಡಲ್ಲ. ನಾವು ಸ್ಪಿರಿಚುಯಾಲಿಟಿಗೆ ಹೋಗ್ತಾ ಇದ್ದೀವಿ ಅಥವಾ ಹಾಗೆ ಹೀಗೆ ಅಂತ ನಮಗೆ ಅನ್ನಿಸ್ತಾ ಇರುತ್ತೆ, ಓ ನಮ್ಮನ್ನು ಯಾರೋ ತಡಿತಾ ಇದ್ದಾರೆ, ನಾವು ಮುಂದುವರಿಯೋಕ್ಕೆ ಹೋಗಕ್ಕೆ ಬಿಡ್ತಾ ಇಲ್ಲ ಅಂತ. ಆದರೆ ಏನಾಗತ್ತೆ ಅಂದರೆ ನಾವು ಇಲ್ಲಿಂದ ಲಿಬರೇಟ್ ಮಾಡ್ಕೋಬೇಕು, ನಾವು ಮೋಕ್ಷದ ಹಾದಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿ ಆ ಹಾದಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ನಾವು ಏನು ಹೇಳ್ತಾರೆ, ಇದೊಂದು ಪ್ರಿಸನ್ ಮೇಟ್ರಿಕ್ಸ್ ಅಲ್ವಾ, ಇದೊಂದು ಜೈಲಿದ್ದಂಗೆ. ಸೊ ಜೈಲಲ್ಲಿ ಯಾರಾದರೂ ಜೈಲಿಂದ ತಪ್ಪಿಸ್ಕೊಳಕ್ಕೆ ನೋಡ್ತಾ ಇರಬೇಕಾದ್ರೆ ಜೈಲಲ್ಲಿರೋ ಬೇರೆ ವ್ಯಕ್ತಿಗಳು ಇರ್ತಾರಲ್ಲ, ಅವ್ರು ಅದಕ್ಕೆ ಬಿಡಲ್ಲ. ಇವ್ನು ಯಾಕೆ ಹೋಗ್ತಾ ಇದ್ದಾನೆ, ಇವ್ನು ಹೋಗಬಾರ್ದು, ಇವನು ಜೈಲಲ್ಲೇ ಇರಬೇಕು ಅಂತ ಅವನ್ನ ಎಳಿತಾರೆ. ಇದು ಕ್ರಾಬ್ ಮೆಂಟ್ಯಾಲಿಟಿ ಅಂತ ಕರಿತೀವಲ್ಲ. ಒಂದು ಏಡಿನಲ್ಲಿ ತುಂಬ ಒಂದು ಜಾರಲ್ಲಿ ತುಂಬ ಏಡಿನ ಹಾಕಿದ್ರೆ ಒಂದು ಏಡಿ ಮೇಲೆ ಎಸ್ಕೇಪ್ ಆಗಕ್ಕೆ ನೋಡ್ತಾ ಇದ್ರೆ ಮಿಕ್ಕಿದ ಏಡಿ ಎಲ್ಲ ಅದನ್ನ ಕೆಳಗೆಳಿಯುತ್ತೆ, ನೀನು ಹೋಗಬೇಡ ಅಂತ. ಅದು ಹೊರಗೆ ಬರೋಕ್ಕಾಗಲ್ಲ. ಸೊ ಹಾಗೆ ಸೊ ನಮ್ಮ ಜೊತೆ ಏನು ಸುತ್ತಮುತ್ತಲಿನ ಜನರು ಇರ್ತಾರೆ, ಯಾರು ಸ್ಪಿರಿಚುಯಾಲಿಟಿಲಿ ಹೋಗ್ತಾ ಇರ್ತಾರೆ ಸೀರಿಯಸ್ ಆಗಿ, ಮಿಕ್ಕಿದ್ದವ್ರಿಗೆ ಅದು ಗೋಲ್ ಇರಲ್ಲ, ಆ ಗುರಿ ಇರಲ್ಲ, ಅವ್ರಿಗೆ ಇವಾಲ್ವ್ ಆಗಬೇಕು ಅಂತಲೂ ಇರಲ್ಲ, ಅವ್ರಿಗೆ ಯಾವುದೇ ತರಹದ ಇಚ್ಛೆನೂ ಇರಲ್ಲ. ಅವ್ರಿಗೆ ಇವ್ರು ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಅವರು ಒಂದು ಅಬ್ಸ್ಟ್ರಕ್ಷನ್ ಹಾಕೋದು. ಸೊ ಬೇರೆ ಈ ಪ್ರಿಸನ್ನಲ್ಲಿ ಏನು 3D ಮೇಟ್ರಿಕ್ಸ್ ಅನ್ನೋ ಪ್ರಿಸನ್ನಲ್ಲಿ ಇದ್ದೀವಿ, ಇಲ್ಲಿ ಬೇರೆ ಜನ ಇರ್ತಾರಲ್ಲ, ಅವರು ಅದಕ್ಕೆ ಒಂದು ಏನು ಹೇಳ್ತಾರೆ, ಅಡ್ಡಗೋಡೆನೋ ಏನೋ ಹೇಳ್ತಾರಲ್ಲ, ಆ ಆಬ್ಸ್ಟಿಕಲ್, ಒಂದು ಅಡಚಣೆಯನ್ನು ತರ್ತಾರೆ. ಸೊ ಯಾಕೆ ಅಂದರೆ ಅವ್ರಿಗೆ ಇದರಲ್ಲಿ ಏನೂ ಇಂಟ್ರೆಸ್ಟ್ ಇಲ್ಲ. ಸೊ ಅಂತಹ ಜನರ ಜೊತೆ ನಾವು ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಸೊ ಅವ್ರು ಯಾರೇ ಇರ್ಬೋದು, ನಮ್ಮ ಮನೆಯವರೇ ಇರ್ಬೋದು, ಯಾರೇ ಇರ್ಬೋದು, ನಾವು ಸೀರಿಯಸ್ ಆಗಿ ಇವಲ್ಯೂಷನ್ ಕಡೆ ಹೋಗ್ತಾ ಇರಬೇಕಾದ್ರೆ ಅವರು ಅದಕ್ಕೆ ಏನೋ ಅಡ್ಡಕಲ್ಲು ಹಾಕಿದ್ರೆ ನಾವು ಅವರಿಂದ ದೂರನೇ ಇರಬೇಕು. ಯಾಕಂದರೆ ಕೆಲವ್ರಿಗೆ ಅನ್ಸುತ್ತೆ, ಏನು ಮಾಡೋದು, ಇದೆಲ್ಲ ನನ್ನ ಕರ್ಮ, ಇವ್ರ ಜೊತೆ ನಾನು ಇರಲೇಬೇಕು, ಹಾಗೆ ಹೀಗೆ ಅಂತ. ಸೊ ವೇದಿಕ್ ಪ್ರಕಾರ ಆ ಥರ ಏನಿಲ್ಲ. ಸೊ ಇದು ನನ್ನ ಆ ಥರ ಯಾವುದೇ ಕರ್ಮ ಇಲ್ಲ, ಲೈಕ್ ನಾನು ಇಂಥ ವ್ಯಕ್ತಿ ಜೊತೆ ಇರಲೇಬೇಕು ಅಂತ ಆ ಥರ ಏನೂ ಇಲ್ಲ. ಯಾಕಂದರೆ ಮೇನ್ ಫೋಕಸ್ಸು ನಮ್ಮನ್ನ ಇಲ್ಲಿ ಕಳಿಸಿರೋದು ಎಲ್ಲರನ್ನ ಯಾಕೆ ಅಂದರೆ ನಿಮ್ಮನ್ನು ನೀವು ಉದ್ಧಾರ ಮಾಡ್ಕೊಳ್ಳಿ ಅಂತ. ಆ ಉದ್ಧಾರ ಮಾಡ್ಕೊಳ್ಬೇಕಾದ್ರೆ ಯಾರೇ ಅಡ್ಡಗೋಡೆ ಹಾಕಿದ್ರು ಅವರಿಂದ ದೂರ ಇರಬೇಕು. ಇದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ಪ್ರಹ್ಲಾದನಿಗೆ ತುಂಬ ಭಕ್ತಿ ಪರಮಾತ್ಮನ ಮೇಲೆ, ವಿಷ್ಣುವಿನ ಮೇಲೆ, ನಾರಾಯಣನ ಮೇಲೆ. ಸೊ ಅವನು ಆ ಹಾದಿಯಲ್ಲಿ ಹೋಗ್ತಾನೆ ಇದ್ದಾನೆ. ಸೊ ಹಿರಣ್ಯಕಶಿಪು ತಂದೆ ಆದ್ರೂ ಕೂಡ ಅವನ ಮಾತು ಕೇಳ್ತಾ ಇಲ್ಲ. ಪ್ರಹ್ಲಾದ ಹಿರಣ್ಯಕಶಿಪಿನ ಮಾತು ಕೇಳ್ತಾ ಇಲ್ಲ. ಯಾಕೆ ಅಂದರೆ ಅವನಿಗೆ ಸರಿಯಾದ ಹಾದಿಯಲ್ಲಿ ಹೋಗೋ ಗುರಿ ಇರೋದ್ರಿಂದ. ಸೊ ಅಂತಹವ್ರ ಜೊತೆ ನಾವು ಎಲ್ಲ ತರಹದ ಏನು ಹೇಳ್ತೀವಿ, ಡೀಲಿಂಗ್ಸ್ ಅಥವಾ ವ್ಯವಹಾರವನ್ನು ನಾವು ನಿಲ್ಲಿಸಬೇಕು. ಯಾಕಂದರೆ ಅದಲ್ಲದೆ ನಾವು ಯಾರ ಜೊತೆ ಒಳ್ಳೆ ಈ ಗುರಿ ಇದೆ, ಅವ್ರಿಗೂ ಇದೇ ಸೇಮ್ ಗುರಿ ಇದೆ, ಅವರು ಕೂಡ ಈ ಮೋಕ್ಷದ ಕಡೆನೇ ಹೋಗಬೇಕು, ಈ ಎವಲ್ಯೂಷನ್ ಕಡೆನೇ ಹೋಗಬೇಕು ಅಂತ ಒಂದೇ ಥರದ ಗುರಿ ಇದೆ, ಅಂತಹವರ ಜೊತೆ ನಾವು ಅಸೋಸಿಯೇಟ್ ಆದಾಗ ಈ ಪ್ರಾಬ್ಲಮ್ ಬರಲ್ಲ. ಇದು ಒಂದು ಅದ್ಭುತವಾದ ವಿಷಯ. ಇದನ್ನೇ ನಾವು ಸತ್ಸಂಗ ಅಂತ ಕರಿತೀವಿ ಸಂಸ್ಕೃತದಲ್ಲಿ. ಸೊ ಯಾವಾಗ ಪ್ರಾಬ್ಲಮ್ ಬರುತ್ತೆ ಅಂದರೆ ಈ ಎವಲ್ಯೂಷನ್ ಗೋಲ್ ಇಲ್ಲದೇ ಇರೋ ಅಂತಹ ವ್ಯಕ್ತಿ ಜೊತೆ ನಾವು ಸೇರ್ತೀವಲ್ಲ, ಆವಾಗಲೇ ಪ್ರಾಬ್ಲಮ್ ಬರೋದು ಸ್ಟಾರ್ಟ್ ಆಗೋದು. ಸೊ ಯಾರಿಗೆ ಎವಲ್ಯೂಷನ್ ಗೋಲ್ ಇರುತ್ತೋ ಅಂಥವ್ರ ಜೊತೆನೇ ನಾವು ಸೇರಿದಾಗ ಯಾವುದೇ ತರಹದ ಪ್ರಾಬ್ಲಮ್ ಬರಲ್ಲ. ಯಾರಿಗೆ ಎವಲ್ಯೂಷನ್ ಗೋಲ್ ಇರುತ್ತೋ ಅಂತಹವ್ರ ಜೊತೆ ನಾವು ಸೇರಿದಾಗ, ಸತ್ಸಂಗ ಮಾಡಿದಾಗ ಯಾವುದೇ ಥರದ ಪ್ರಾಬ್ಲಮ್ ಬರಲ್ಲ. ಅದನ್ನೇ ಇಂಗ್ಲೀಷಲ್ಲಿ ರೈಟ್ ಕಂಪನಿ, ಗುಡ್ ಕಂಪನಿ ಅಂತೆಲ್ಲ ಹೇಳ್ತಾರೆ. ಆದರೆ ಗುಡ್ ಕಂಪನಿ ಅಂತ ಅಥವಾ ಒಳ್ಳೆಯ ಜನರ ಸಂಘವನ್ನು ಮಾಡೋದು ಅಂದರೆ ಜನರು ಇನ್ನೊಂದು ರೀತಿಯಲ್ಲಿ ತಪ್ಪು ಅರ್ಥ ಮಾಡ್ಕೋತಾರೆ. ಯಾರು ತುಂಬ ಲೈಕ್ ನೋಬಲ್ ಅಂದರೆ ತುಂಬ ಏನು ಹೇಳ್ತಾರೆ, ಇವರು ತುಂಬ ದಾನ ಮಾಡ್ತಾ ಇದ್ದಾರೆ, ದಾನ ಧರ್ಮ ಮಾಡ್ತಾ ಇದ್ದಾರೆ, ತುಂಬ ಪೂಜೆ ಮಾಡ್ತಾ ಇದ್ದಾರೆ, ಅಂಥವ್ರ ಜೊತೆ ನಾನು ಇರಬೇಕು ಅಂತ ನಾವು ಅನ್ಕೋತೀವಿ. ಆದರೆ ಅಂಥವ್ರಿಗೆ ಸರಿ ತಪ್ಪು ವಿಚಾರ ಬೇರೆನೇ ಇರ್ಬೋದು.
ಯಾವುದು ಸರಿ ತಪ್ಪು ಅನ್ನೋ ವಿಷಯ ಏನಿದೆ ಅದು ಸರಿಯಾದ ಡೆಫಿನಿಷನ್ ಗೊತ್ತಿರಬೇಕು. ಅವರು ದಾನ ಧರ್ಮ ಮಾಡ್ತಾ ಇರ್ಬೋದು, ಪೂಜೆ ಪುನಸ್ಕಾರ ಮಾಡ್ತಾ ಇರ್ಬೋದು, ಆದರೆ ಅವ್ರಿಗೆ ಇವಾಲ್ವ್ ಆಗಬೇಕು ಅನ್ನೋ ಗುರಿ ಇಲ್ಲ, ಅವ್ರಿಗೆ ನಾನು ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್ ಇಂದ ಹೊರಗೆ ಬರಬೇಕು ಅನ್ನೋ ವಿಚಾರ ಇಲ್ಲ ಅಂದರೆ ಅವರು ಒಳ್ಳೆಯವರು ಅಂತ ನಾವು ಕನ್ಸಿಡರ್ ಮಾಡೋದು ಹೇಗೆ? ಅವ್ರು ಸುಮ್ಮನೆ ಹೊರಗಡೆಯಿಂದ ಪೂಜೆ ಮಾಡ್ತಾ ಇರ್ತಾರೆ, ದಾನ ಧರ್ಮ ಮಾಡ್ತಾ ಇರ್ತಾರೆ ಅಷ್ಟೇ ಹೊರತು ಅವ್ರಿಗೆ ಇವಾಲ್ವ್ ಆಗಬೇಕು ಅನ್ನೋ ಗುರಿ ಇರಲ್ಲ. ಸೊ ಅಂಥವ್ರ ಜೊತೆ ಸೇರಿ ಏನು ಪ್ರಯೋಜನ ಇಲ್ಲ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು. ಲೈಕ್ ಸರಿ ಯಾವುದು ತಪ್ಪು ಯಾವುದು ಅನ್ನೋ ರಿಯಲ್ ಡೆಫಿನಿಷನ್ ಅನ್ನೋದು ಅರ್ಥ ಮಾಡ್ಕೋಬೇಕು. ಯಾಕಂದರೆ ದ ಬೆಸ್ಟ್ ಆ್ಯಕ್ಷನ್, ಒಳ್ಳೆ ಸರಿಯಾದ ನಿಜವಾದ ಕರ್ಮ ಯಾವುದು, ಸತ್ಕರ್ಮ ಯಾವುದು ಅಂದರೆ ಈ ಪ್ರಿಸನ್ ಮ್ಯಾಟ್ರಿಕ್ಸಿಂದ ಹೊರಗೆ ಬರೋದೇನೆ, ಅದೇನೇ ಸತ್ಕರ್ಮ. ಸೊ ಈ ಪ್ರಿಸನಿಂದ ಹೊರಗೆ ಬರಬೇಕು ಅಂತ ಏನು ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಬರುತ್ತೆ, ಅದು ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇಲ್ಲಿಂದ ಹೊರಗೆ ಬರಬೇಕು ಅಂತ. ಯಾಕಂದರೆ ಒಂದು ಪ್ರಾಣಿನೂ ನೀವು ಒಂದು ಗೂಡಲ್ಲಿ ಹಾಕಿದ್ರೆ, ಕೇಜಲ್ಲಿ ಹಾಕಿದ್ರೆ ಅದಕ್ಕೂ ಕೂಡ ನಾನು ಇದರಿಂದ ಹೊರಗೆ ಬರಬೇಕು ಅನ್ನೋ ಫೀಲಿಂಗ್ ಬರ್ತಾ ಇರುತ್ತೆ. ಸೊ ಹಾಗೆ ಮನುಷ್ಯರಿಗೂ ಕೂಡ ಈ ಲೋಕದಲ್ಲಿ ಏನು ಒಂದು ಟ್ರ್ಯಾಪ್ಡ್ ಫೀಲಿಂಗ್ ಬರುತ್ತೆ. ಸೊ ಅದು ಯಾವುದೋ ಒಂದು ಪಾಯಿಂಟಲ್ಲಿ ಎಲ್ಲರಿಗೂ ಬರುತ್ತೆ, ಎಲ್ಲ ಜೀವಿಗಳಿಗೂ ಬರುತ್ತೆ, ನಂಗೆ ಇದು ಸಾಕು ಇನ್ನು ಬೇಡ ಅಂತ. ಅದಕ್ಕೆ ಈ ಭೂಲೋಕ ಡಿಸೈನ್ ಆಗಿರೋದೇ ಹಾಗೆ, ಸ್ವಲ್ಪ ಸುಖ ಬರುತ್ತೆ ಮತ್ತು ದುಃಖ ಬರುತ್ತೆ, ದುಃಖ ಬರುತ್ತೆ ಸುಖ ಬರುತ್ತೆ. ಸೊ ಅದು ಯಾಕೆ ಬರ್ತಾ ಇದೆ ಅಂದರೆ ಈ ಫೀಲಿಂಗ್ ಬರಲಿ ನನಗೆ, ಇಲ್ಲಿಂದ ನಂಗೆ ಇದು ಸಾಕು ಇದು ಬೇಡ ಅನ್ನೋ ಫೀಲಿಂಗ್ ಬರಲಿ ಅಂತ. ಸೊ ಅದು ಒಂದು ಒಳ್ಳೆ ವಿಷಯ. ಸೊ ಈ ನ್ಯಾಚುರಲ್ ಇನ್ಸ್ಟಿಂಕ್ಟ್ ನಮ್ಮಲ್ಲಿ ಪ್ರಬಲವಾಗಿ ಆಗಬೇಕು ಅಂದರೆ ನಾವು ನೇಚರ್ ಜೊತೆ ಹೆಚ್ಚು ಕನೆಕ್ಟ್ ಆಗಬೇಕು. ಸೊ ಪ್ರಕೃತಿ ಜೊತೆ ಹೆಚ್ಚು ಕನೆಕ್ಟ್ ಆದಾಗ ಈ ನ್ಯಾಚುರಲ್ ಇನ್ಸ್ಟಿಂಕ್ಟ್ ನಮ್ಮಲ್ಲಿ ಪ್ರಬಲವಾಗತ್ತೆ. ಅದು ಪ್ರಬಲವಾದಾಗ ನಮ್ಮಲ್ಲಿ ನ್ಯಾಚುರಲ್ ಸೆನ್ಸ್ ಕೂಡ ಬರುತ್ತೆ. ಸೊ ಯಾರ ಜೊತೆ ಇರಬೇಕು, ಯಾರ ಜೊತೆ ಇರಬಾರ್ದು, ಯಾರ ಜೊತೆ ಸಂಘವನ್ನು ಮಾಡಬೇಕು ಅನ್ನೋ ಅದು ಕೂಡ ಬರುತ್ತೆ. ಸೊ ಹಾಗಾಗಿ ಈ ಸಂಚಿಕೆಯಲ್ಲಿ ನಾವೇನು ಕಲ್ತ್ವಿ ಅಂದರೆ, ನಮಗೆ ಸಫರಿಂಗ್ ಏನು ಬರುತ್ತೆ ಸ್ಪಿರಿಚುವಲ್ ಪಾತಲ್ಲಿ ಇರಬೇಕಾದ್ರೆ ಅದು ನಾವು ಆಧ್ಯಾತ್ಮಿಕದಲ್ಲಿ ಇದ್ದೀವಿ ಅಂತ ಅಲ್ಲ, ಆದರೆ ನಾವು ನಮ್ಮ ಸಂಘವನ್ನು ಸರಿಯಾಗಿ ಇಟ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ. ಸೊ ನಮ್ಮ ಸಂಘವನ್ನು ನಾವು ಸರಿಯಾಗಿ ಇಟ್ಕೊಂಡಾಗ ಯಾವುದೇ ಥರದ ಅಡಚಣೆ ಅಥವಾ ತೊಂದರೆ ಅದು ಬರೋದಕ್ಕೆ ಸಾಧ್ಯ ಇಲ್ಲ. ಇದು ಒಂದು ತುಂಬ ಇಂಪಾರ್ಟೆಂಟ್ ವಿಷಯ, ಆದರೆ ಜನರು ತುಂಬ ಆಳವಾಗಿ ಯೋಚನೆ ಮಾಡಿ ಅರ್ಥ ಮಾಡ್ಕೋಬೇಕಾಗುವಂತಹ ವಿಷಯ. ಹಾಗಾದರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದ.